ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 10 ನೋಡಿದ್ವಿ, ಅದು ಅದ್ಭುತವಾಗಿತ್ತು. ಅದರ ಹಿಂದೆ ಇದ್ದಂತ ಕಾಣದ ಕೈ ಕೂಡ ಪ್ರಕಾಶ್. ಅಷ್ಟೇ. ಎಲ್ಲರೂ ನಮಸ್ಕಾರ. ಅಂದರೆ ನೆಕ್ಸ್ಟ್ ವೀಕೆಂಡ್ 9 o'clock ಶೋ ಬರಬೇಕು, ಅದರ ದೊಡ್ಡ ಶೋ ಬರಬೇಕು, ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ಸ್ ದೊಡ್ಡ ಜವಾಬ್ದಾರಿ. ಸೊ ಅದಕ್ಕೆ ಗಿಚ್ಚಿಗಿಲಿ ಥರ ಒಂದು ಕಾಮಿಡಿ ಶೋ ಬಂದರೆ ಸೊ ಅದನ್ನು ಈಕ್ವಲ್ ಆಗುತ್ತೆ, ಸ್ವಲ್ಪ ರೀಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಥರ ಒಂದು ಕಾಲ್. ಸೊ ಅದಕ್ಕಾಗಿ ಗಿಚ್ಚಿಗಿಲಿ ಥರ ಶೋನ ಚೂಸ್ ಮಾಡಿದ್ವಿ. ಸೊ ಗಿಚ್ಚಿಗಿಲಿ ಶೋ ಅಂದರೆ ಅದು ಫಾರ್ಮ್ಯಾಟ್ ವೈಸ್ ನೋಡಿದ್ರೆ ಇದೊಂಥರ ಅನ್ಕನ್ವೆನ್ಸ್ ಫಾರ್ಮ್ಯಾಟ್ ಅಲ್ಲ. ಇದು ಅಂದರೆ ಒಂದು ಕಾಮಿಡಿ ಶೋ ಅಂದರೆ ಬರೀ ಕಾಮಿಡಿ ಶೋ ಮಾತ್ರ ಇಲ್ಲ. ಅದು ಇಲ್ಲಿ ಕಾಮಿಡಿ ಕಡೆಗೂ ಬರುತ್ತೆ, ನಿಮ್ಮ ಥಾಟ್ ಪ್ರೊವೋಕಿಂಗ್ ಕಡೆಗೂ ಬರುತ್ತೆ, ನಿಮ್ಮ ಎಮೋಷನ್ ಕಡೆಗೂ ಬರುತ್ತೆ. ಒಂಥರ 360 ಆ್ಯಂಗಲ್ ಕವರ್ ಮಾಡೋ ಎಲ್ಲ ಕಡೆಗೂ ಬರುತ್ತೆ. ಇಲ್ಲಿ ಬಂದಿರೋ ಆ್ಯಕ್ಟರ್ಸ್ ಇದ್ದಾರೆ, ಇಲ್ಲಿ ಆ್ಯಕ್ಟರ್ಸಿಗೆ ಸಂಬಂಧ ಇಲ್ಲದೆ ಇರೋ ಬೇರೆ ಪ್ರೊಫೆಷನ್ಗೆ ಬಂದವರು ಇದ್ದಾರೆ. ಸೊ ಒಂಥರ ಎಲ್ಲ ಥರದ ಎಮೋಷನ್ ಕವರ್ ಆಗೋ ಸ್ಟೇಜ್ ಇದು. ಸೊ ಅದರಿಂದ ಇದು ಬಿಗ್ ಬಾಸ್ ರೀಪ್ಲೇಸ್ ಮಾಡುತ್ತೆ ಅನ್ನೋ ಥರ ಆ ಥರ ಒಂದು ಆ್ಯಂಗಲಲ್ಲಿ ಗಿಚ್ಚಿಂಗ್ ಮಾಡೋಣ ಅಂತ ಫಿಕ್ಸ್ ಮಾಡಿದ್ವಿ. ಸೊ ಸೀಸನ್ 1 and 2 ಸಕ್ಸಸ್ಫುಲ್ ಆಗಿದೆ. ಅದು ಕಾರಣ ಸಾಧಿಸ್ತಾ ಇದ್ದಾರೆ, ಶಕ್ತಿಮಾನ್ ಇದ್ದಾರೆ, ಅದರ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಾರೆ. ಸೊ ಅವ್ರನ್ನ ಸಪೋರ್ಟ್ ಮಾಡೋದ್ರಿಂದ, ಅವ್ರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸಕ್ಸಸ್ ಆಗಿದೆ. ಸೊ ಸೀಸನ್ 3 ಸಮಥಿಂಗ್ ಏನೋ ಒಂದು ಹೊಸತನ ಏನೋ ಬೇಕಲ್ಲ. ಸೊ ಅದಕ್ಕಾಗಿ ಸೊ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಡೇ. ಕೋಮಲ್ ಸರ್ ಬಂದಿದ್ದಾರೆ. ಸೊ ಕೋಮಲ್ ಸರ್ ಎಂಟ್ರಿ ಇನ್ನೂ ಸ್ವಲ್ಪ ಈ ಶೂನ್ ಎನರ್ಜಿ ಇನ್ನೂ ಸ್ವಲ್ಪ ಎಲ್ಲೋ ತೊಗೊಂಡು ಹೋಗುತ್ತೆ ಅಂತ ಹೋಗ್ತೀವಿ. ಪ್ರೊಡ್ಯೂಸರ್ಸ್ ಅವ್ರ ಸಪೋರ್ಟ್ ಇದೆ, ಕಂಟೆಸ್ಟೆಂಟ್ಸ್ ಹೊಸ ಕಂಟೆಸ್ಟೆಂಟ್ ಬರ್ತಾರೆ. ಸೊ ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ದೆನ್ ಬೇರೆ ಈವನ್ ಕಾಮನರ್ಸು ಇದ್ದಾರೆ. ಅದು ನಾಟ್ ಓನ್ಲಿ ಆರ್ಟಿಸ್ಟ್, ಸ್ವಲ್ಪ ಕಾಮನರ್ಸಿಂದಲೂ 2 ಜನ ಬರ್ತಾರೆ. ಸರಿ ಅಂದರೆ ನಾನ್ ಆರ್ಟಿಸ್ಟ್ ಆಗಿರೋ ಜಾನರ್ಗಳು 10 ಕಂಟೆಸ್ಟೆಂಟ್ ಬರ್ತಾರಲ್ಲ. ಸೊ ಅಂಥದ್ರಲ್ಲಿ ಬಿಗ್ ಬಾಸ್ ಕಂಟೆಸ್ಟ್ ಇದ್ದಾರೆ, ಬೇರೆ ಬೇರೆ ಜಾನರ್ಗಳು ಪ್ರೂವ್ ಮಾಡೋರು ಇದ್ದಾರೆ, ಸಿಂಗರ್ ಇದ್ದಾರೆ, ಕಾಮನರ್ ಇದ್ದಾರೆ. ಸೊ ಆ ಥರ ಎಲ್ಲ ಥರದ ಮಿಕ್ಸರ್ ಇರುತ್ತೆ. ಸೊ ಶೋವಲ್ಲಿ ಎಲ್ಲ ಥರ ಎಮೋಷನ್ಸ್ ಕವರ್ ಆಗೋ ಒಂದು ಶೋ ಇರುತ್ತೆ. ಸೊ ಕಾಮಿಡಿ ವಿಲ್ ಬಿ ಮೋರ್. ನೀವೆಲ್ಲ ಕ್ವಶನ್ ಇದ್ರೆ ಕೇಳಿ. ಖಂಡಿತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.